ಎಲ್ರಿಗೂ ನಮಸ್ಕಾರ. ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಶ್ವಮೇಧ ಯಾಗಕ್ಕೋಸ್ಕರ ಕಾಶಿನಗರ ಸಜ್ಜುಗೊಂಡಿರುತ್ತೆ. ಮಹರ್ಷಿ ಭಾರದ್ವಾಜರು ಹೇಳಿರ್ತಾರೆ, ಯಜ್ಞದ ಸಮಯದಲ್ಲಿ ಯಾರೂ ಹಸಿವು ಮತ್ತು ಬಾಯಾರಿಕೆಗಳಿಂದ ನರಳಬಾರ್ದು ಮತ್ತು ಎಲ್ಲರೂ ಕೂಡ ಸಂತೃಪ್ತರು ಆಗೋ ಹಾಗೆ ಅವರನ್ನು ನೋಡ್ಕೋಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಅನ್ನದಾನ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಊಟ ಮಾಡಿದವರೆಲ್ಲರೂ ಕೂಡ ಅನ್ನದಾತನಾದ ದಿವೋದಾಸ ದೀರ್ಘಾಯುಷ್ಮವಂತನಾಗಲಿ, ಅವನಿಗೆ ಸಮಸ್ತ ಸನ್ಮಂಗಳ ಉಂಟಾಗಲಿ ಅಂತ ಹರಿಸ್ತಾ ಇರ್ತಾರೆ. ಇನ್ನು ಯಜ್ಞ ಮಂಟಪ ಅತಿಥಿಗಳ ಕಣ್ಮನ ಸೆಳೆಯೋ ಹಾಗಿರುತ್ತೆ. ಪ್ರತಿ ಕಂಬಗಳಿಗೂ ಕೂಡ ಹೂವು, ಚಿಗುರು ಮತ್ತು ಹಸಿರೆಲೆಗಳ ತೋರಣವನ್ನು ಕಟ್ಟಿರ್ತಾರೆ. ಮಲ್ಲಿಗೆ, ತಾವರೆ, ಸಂಪಿಗೆಗಳ ಹಾರಗಳನ್ನು ಅಲ್ಲೆಲ್ಲ ಕಟ್ಟಿರ್ತಾರೆ. ಅವುಗಳಿಂದ ಬಂದಂತಹ ಪರಿಮಳಯುಕ್ತ ಗಾಳಿ ಎಲ್ಲ ಕಡೆಗೂ ಹರಡ್ತಾ ಇರುತ್ತೆ. ಅದರ ಜೊತೆಗೆ ಮಂತ್ರಗಳ ಘೋಷ ಕೂಡ ಧಾರ್ಮಿಕ ವಿಷಯವನ್ನು ಸಾರಿ ಹೇಳ್ತಾ ಇರುತ್ತೆ. ಆ ಸಭೆಯಲ್ಲಿ ಪ್ರಜೆಗಳು, ಸಾಮಂತರು, ರಾಜರು, ಶಿಲ್ಪಿಗಳು, ಕಲಾಕಾರರು, ಕವಿಗಳು, ವಿದ್ವಾಂಸರು ಎಲ್ಲರೂ ತುಂಬಿ ತುಳುಕ್ತಾ ಇರ್ತಾರೆ. ಮಾಘ ಶುದ್ಧ ತದಿಗೆ ದಿವಸ ಶಾಸ್ತ್ರೋಕ್ತವಾಗಿ ಅಶ್ವಮೇಧ ಯಾಗ ಪ್ರಾರಂಭ ಆಗುತ್ತೆ. ಯಜ್ಞದ ಪೌರೋಹಿತ್ಯವನ್ನು ಭಾರದ್ವಾಜ ಮಹಾಮುನಿ ವಹಿಸ್ಕೊಂಡಿರ್ತಾರೆ. ಅವ್ರಿಗೆ ಬಿಳಿ ಶಿಕೆ, ಬಿಳಿ ಗಡ್ಡ, ಮೀಸೆ, ತೇಜಸ್ವಿಯಾದ ಕಣ್ಣುಗಳಿರುತ್ತೆ. ಶ್ವೇತವಣ್ಣದ ಮಡಿ ಪಂಚೆಯನ್ನು ಉಟ್ಕೊಂಡು ಎಲ್ಲರ ಗಮನ ಸೆಳೆಯೋದ್ರಲ್ಲಿ ಅವರು ಕೇಂದ್ರ ಬಿಂದುವಾಗಿ ಕಾಣ್ತಾ ಇರ್ತಾರೆ. ಅವರ ಬದಿನಲ್ಲಿ ದೀಕ್ಷೆಯಿಂದಿದ್ದ ರಾಜ ಕೂಡ ಇರ್ತಾನೆ. ಎಲ್ಲರೂ ಅವನನ್ನು ನೋಡ್ತಾ ಇರ್ತಾರೆ. ಅವನು ಕೂಡ ತುಂಬ ಲವಲವಿಕೆಯಿಂದ ಎಲ್ಲರೂ ನೋಡೋ ಹಾಗೆ ಇರ್ತಾನೆ. ಇಂಥ ಮಹಾಯಾಗ ಮಾಡ್ತಾ ಇದ್ದಾನೆ, ನಮ್ಮ ರಾಜನಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ. ಸ್ವರ್ಗ ಪ್ರಾಪ್ತಿ ಯಾಕೆ, ಇಂದ್ರ ಪದವಿನೇ ಸಿಗಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅರಮನೆಯ ರಾಣಿವಾಸದವರು ಪಲ್ಲಕ್ಕಿಗಳಲ್ಲಿ ಬಂದು ಇಳಿತಾರೆ. ಯಜ್ಞವೇದಿಕೆಯ ಹಿಂದುಗಡೆ ಇದ್ದ ಜಾಗದಲ್ಲಿ ಅವರಿಗೋಸ್ಕರ ಆಸನಗಳನ್ನು ಹಾಕಿರ್ತಾರೆ. ಮಹಾರಾಣಿ ಸತ್ಯವತಿ ಮುಂಭಾಗದಲ್ಲಿದ್ದ ಪದ್ಮಾಸನದಲ್ಲಿ ಕೂತ್ಕೊತಾಳೆ. ಅವಳ ಹಿಂದೆ ಅವಳ ಸಖಿ ಜನರು ಕೂತ್ಕೊತಾರೆ. ಅವ್ರ ಹಿಂದೆ ಮಾಧವಿ ಮತ್ತು ಅವಳ ಸಖಿಯರಿಗೆ ಜಾಗ ಇರುತ್ತೆ. ಅಶ್ವಮೇಧ 3 ದಿನ ನಡೀತಕ್ಕಂತಹ ಯಾಗ ಅದು. ಭಾರದ್ವಾಜರ ನೇತೃತ್ವದಲ್ಲಿ ವೇದಪಾರಂಗತರಾದಂತಹ ಋಷಿಗಳು ಮೀಮಾಂಸೆಯಲ್ಲಿಯೂ ಕಲ್ಪಸೂತ್ರದಲ್ಲಿಯೂ ಹೇಳಿರೋ ಹಾಗೆ ಶಾಸ್ತ್ರೋಕ್ತವಾಗಿ ಯಜ್ಞ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರವರ್ಗ್ಯ, ಪ್ರಾತ್ಯಸವನ ಈ ಥರ ಕರ್ಮಗಳನ್ನು ಬ್ರಾಹ್ಮಣರು ವಿದ್ಯುಕ್ತವಾಗಿ ನಡೆಸಿಸ್ತಾರೆ. ಯಜ್ಞ ವೇದಿಕೆಯಲ್ಲಿ ದರ್ಬೆ, ಸಮಿತ್ತು, ಸುರುಕು, ಚಮಸ ಮುಂತಾದ ಸಾಮಗ್ರಿಗಳ ಜೊತೆಗೆ ಉರಿಯೋಕ್ಕೆ ಶುರು ಆಗುತ್ತೆ. ಜ್ವಾಲೆಗಳ ಕೆಂಪು ಜೊತೆಗೆ ಕಪ್ಪು ಹೊಗೆಯಿಂದ ಸೇರಿ ಆ ಜಾಗದಲ್ಲೆಲ್ಲ ಒಂದು ರೀತಿಯ ರೌದ್ರ ಕಳೆ ಬಂದಿರುತ್ತೆ. ಅಗ್ನಿಹೋತ್ರದ ಧೂಮ ಪರಂಪರೆ ಕಪ್ಪು ಬಣ್ಣದ ಮೋಡಗಳ ಹಾಗೆ ಯಜ್ಞ ವೇದಿಕೆಯನ್ನೆಲ್ಲನ್ನು ಆವರಿಸುತ್ತೆ. ಆಗ ಇದು ಇಂದ್ರನಿಗೆ ಸೇರ್ತಕ್ಕಂತಹ ಹವಿರ್ಭಾಗ ಅಂದ್ಬಿಟ್ಟು ಭಾರದ್ವಾಜರು ಘೋಷಣೆ ಮಾಡ್ತಾರೆ. ಅದರಂತೆ ಇಂದ್ರನಿಗೆ ಹವಿರ್ಭಾಗ ಕೊಡ್ತಾರೆ. ಆಗ ಜನರಲ್ಲಿ ಕೂತಿದ್ದಂತಹ ಒಬ್ಬ ಬ್ರಾಹ್ಮಣ, ನಾನು ಇಂದ್ರನನ್ನು ಕಂಡೆ ಅಂತ ಹೇಳ್ತಾನೆ. ಆ ಹೊಗೆನಲ್ಲಿ ಇಂದ್ರ ಅಲ್ಲ, ಯಾವ ದೇವತೆ ಬಂದರೂ ಕಾಣೋದಿಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ. ಇಲ್ಲ ನನಗೆ ತುಂಬ ಚೆನ್ನಾಗಿ ಇಂದ್ರ ಕಂಡ ಅಂತ ಮೊದಲು ಹೇಳಿದ್ದ ಬ್ರಾಹ್ಮಣ ಇರ್ತಾರೆ. ಅಂತೂ ಆ ಕಾರ್ಯಕ್ರಮಗಳೆಲ್ಲನೂ ಯಾವುದೇ ಮಂತ್ರ, ಕ್ರಿಯೆ ಅಥವಾ ದ್ರವ್ಯ ಇವುಗಳು ಯಾವುದ್ರದ್ದು ಲೋಪಗಳು ಇಲ್ಲದೆ ತುಂಬ ಚೆನ್ನಾಗಿ ನಡೆದು ಹೋಗುತ್ತವೆ. ಯಜ್ಞವೇದಿಕೆಯಲ್ಲಿ ನಡೀತಿದ್ದ ಈ ಹೋಮಗಳನ್ನೆಲ್ಲ ಹಿಂದೆ ಕೂತಿದ್ದಂತಹ ಮಾಧವಿ ನೋಡ್ತಾ ಇರ್ತಾಳೆ. ಈ ಅಶ್ವಮೇಧ ಯಾಗಕ್ಕೋಸ್ಕರ ಮಹಾರಾಜ 1000 ಕೋಟಿ ವರಹಗಳನ್ನು ವ್ಯಯ ಮಾಡಿರಬೇಕು ಅಂತ ಕಾಣುತ್ತೆ. ಇದರಿಂದ ಯಾರಿಗೆ ಪ್ರಯೋಜನ? ನನ್ನ ತಂದೆ ಯಯಾತಿ ಕೂಡ ಇಂತಹ ಯಾಗಗಳನ್ನು ಮಾಡ್ತಾ ಇದ್ದ. ಆಗ ಪ್ರಜೆಗಳ ಮೇಲೆ ವಿಶೇಷವಾದ ತೆರಿಗೆಗಳು ಬೀಳ್ತಾ ಇದ್ವು. ತೆರಿಗೆ ಕೊಡದೇ ಇದ್ದವರನ್ನು ರಾಜಭಟ್ರು ಹೊಡಿತಿದ್ರಂತೆ. ಬಡವರ ಮನೆಯಲ್ಲಿ ಸಿಕ್ಕಿದ್ದ ಸಾಮಾನುಗಳನ್ನು ದೋಚ್ಕೊಂಡು ಬರ್ತಿದ್ರಂತೆ. ಇವೆಲ್ಲ ದಾಸಿಯರು ಹೇಳ್ತಿದ್ದ ಕಥೆಗಳು. ಇಲ್ಲೂ ಅದೇ ಥರ ನಡೆದಿರಬಹುದಾ ಅಂದ್ಕೊತಾಳೆ. ತನಗೆ ದಿನವೂ ಆಭರಣ ತೊಡಿಸಿ ಅಲಂಕಾರ ಮಾಡ್ತಿದ್ದ ದಾಸಿ ಪಕ್ಕದಲ್ಲೇ ಇರ್ತಾಳೆ. ಅವಳನ್ನು ಕೇಳ್ತಾಳೆ, ಈ ಯಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅವಳು ಹೇಳ್ತಾಳೆ, ಇನ್ಯಾಕೆ, ಮಹಾರಾಜರಿಗೆ ಪುತ್ರೋತ್ಸವ ಆಗಲಿ ಅಂತ ಹೇಳಿದಾಗ, ಹಾಗೆ ಮಾಡಿದ್ರೆ ಮಗು ಹುಟ್ಟುತ್ತಾ ಅಂತ ಕೇಳ್ತಾಳೆ. ಹೌದು ರಾಣಿ ಅಂತ ಅವಳು ಹೇಳ್ತಾಳೆ. ತಾನು ಅಧಿಕ ಪ್ರಸಂಗಿ ಥರ ಮಾತಾಡೋದನ್ನ ಯಾರಾದರೂ ಈ ಮಾತು ಕೇಳಿಸ್ಕೊಂಡ್ರೆ ಏನು ಅಂದ್ಬಿಟ್ಟು ಸುತ್ತ ಗಮನಿಸ್ತಾಳೆ ಮಾಧವಿ. ಆದರೆ ಎಲ್ಲರ ಗಮನನೂ ಯಜ್ಞ ವೇದಿಕೆ ಕಡೆ ಇದ್ದಿದ್ದರಿಂದ ತಾನು ಸುಮ್ಮನಾಗಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾಳೆ. ಆಗ
ದಾಸಿ ಮೇಖಲ ಅನ್ನೋಳು ಅವಳ ಕೈಯನ್ನು ಮೆಲ್ಲಗೆ ತಟ್ತಾಳೆ. ಅರಸಿ ಯೂಪಸ್ತಂಭವನ್ನು ನೋಡಿ ಅಂತಾಳೆ. ವೇದಿಕೆ ಮೇಲೆ ಒಟ್ಟು 21 ಯೂಪಸ್ತಂಭಗಳಿರುತ್ತವೆ. ಒಂದೊಂದೂ 21 ಮೊಳದಷ್ಟು ಉದ್ದ ಇರುತ್ತೆ. ಸ್ತಂಭಗಳ ನಡುವೆ ಒಂದೊಂದು ಮಾರಿನಷ್ಟು ಜಾಗ ಬಿಟ್ಟಿರ್ತಾರೆ. ಬಿಲ್ವ, ಖದಿರ, ಮುತ್ತುಗ ಇಂತಹ ಮರಗಳಿಂದ 6 ಸ್ತಂಭಗಳನ್ನು ಅಂದರೆ ಕಂಬಗಳನ್ನು ನೆಟ್ಟಿರ್ತಾರೆ. ದೇವದಾರು, ಶ್ಲೇಷಾತ್ಮಕ ಈ ಮರಗಳದ್ದು ಒಂದೊಂದು ಸ್ತಂಭವನ್ನು ನಿರ್ಮಾಣ ಮಾಡಿರ್ತಾರೆ. ಒಟ್ಟು 21 ಕಂಬಗಳನ್ನು ಅಲ್ಲಿ ನೆಟ್ಟಿರ್ತಾರೆ. ಆ ಕಂಬಗಳಿಗೆ ಬಂಗಾರದ ಕಟ್ಟುಗಳಿಂದ ಅಲಂಕಾರ ಮಾಡಿರ್ತಾರೆ. ಒಂದೊಂದಕ್ಕೂ ಕೂಡ ಒಂದೊಂದು ಬಗೆಯ ವಸ್ತ್ರವನ್ನು ಸುತ್ತಿರ್ತಾರೆ. ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಸರ್ಪಗಳು, ಪಶುಗಳು, ಪಕ್ಷಿಗಳು ಜೊತೆಗೆ ಆಯಾಯ ದೇವತೆಗಳನ್ನು ಉದ್ದೇಶಿ ವಿದ್ಯುಕ್ತವಾಗಿ ಆಯಾ ಯೂಪಸ್ತಂಭಕ್ಕೆ ಕಟ್ಟಿರ್ತಾರೆ. ಅಂದರೆ ಅದು ಬಲಿಕಂಬ ಅಂತ ಹೇಳ್ಬೋದು. ಪಶುಗಳು ಮೊದಲಾದವುಗಳನ್ನು ವಧಿಸ್ತಕ್ಕಂತಹ ಕರ್ಮ ಬಂದಾಗ ಆ ಯಾಗಕ್ಕೆ ಸಂಬಂಧಪಟ್ಟ ಕುದುರೆಯನ್ನು, ಆಮೆ ಮೊದಲಾದ ಜಲಚರಗಳನ್ನು, ಇತರ ಪಶುಗಳನ್ನು ಇವುಗಳನ್ನು ಕೂಡ ಋತ್ವಿಕಗಳು ತಂದು ವಿನಿಯೋಗ ಮಾಡ್ತಾರೆ. ಆ ಯೂಪಗಳಲ್ಲಿ ಅಂದರೆ ಅಲ್ಲಿ ಇದ್ದಂತಹ 21 ಕಂಬಗಳಲ್ಲಿ 300 ಬಗೆಯ ಪಶುಗಳನ್ನು, ಅಶ್ವಮೇಧ ಯಾಗದ ಕುದುರೆಯನ್ನು ಕೂಡ ಅಲ್ಲಿ ಕಟ್ತಾರೆ. ಅಂದರೆ ಇವೆಲ್ಲ ಬಲಿಸ್ತಂಭಗಳು ಅಂತ. ಯೂಪಸ್ತಂಭ ಅಂದರೆ ಬಲಿಸ್ತಂಭ. ಈ ಒಂದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಅಥವಾ ಸರ್ಪಗಳನ್ನು ತಂದು ಆಯಾ ಕಂಬಗಳಿಗೆ ಕಟ್ಟಿರ್ತಾರೆ. ಮಂತ್ರಗಳು ಬಂದಾಗ ಆಯಾ ಮಂತ್ರಗಳನ್ನು ಉಚ್ಚರಿಸಿ ಅಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನು ಅವರು ವಧಿಸ್ತಿರ್ತಾರೆ, ಅಂದರೆ ಸಾಯಿಸ್ತಾ ಇರ್ತಾರೆ. ಆಗ ಭಾರದ್ವಾಜರು ಹೇಳ್ತಾರೆ, ಮಹಾರಾಣಿಯವರು ಬಂದು ಕುದುರೆಯನ್ನು ಪೂಜೆ ಮಾಡಬೇಕು ಅಂತ. ಈ ಮಹಾರಾಣಿ ಸತ್ಯವತಿ ಬಿಳಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಧರಿಸಿರ್ತಾಳೆ. ಮುತ್ತಿನ ಕುಂಡಲಗಳನ್ನು ಮತ್ತು ಮುತ್ತಿನ ಹಾರಗಳನ್ನು ಧರಿಸ್ಕೊಂಡು ಒಟ್ಟು ಶ್ವೇತವಸ್ತ್ರಧಾರಿಣಿ, ಎಲ್ಲರನ್ನು ಶ್ವೇತವರ್ಣದಲ್ಲಿ ಅಲಂಕಾರ ಮಾಡ್ಕೊಂಡಿರ್ತಾಳೆ. ಬರ್ತಾಳೆ, ಅಶ್ವವನ್ನು ಪೂಜೆ ಮಾಡ್ತಾಳೆ. ಆಹಾ, ನಮ್ಮ ಮಹಾರಾಣಿ ಎಷ್ಟು ಪುಣ್ಯವಂತೆ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಸತ್ಯವತಿ ಪೂಜೆ ಮಾಡಿದ್ಮೇಲೆ ಕುದುರೆಗೆ ಪ್ರದಕ್ಷಿಣೆ ಹಾಕ್ತಾಳೆ. ಆಮೇಲೆ 3 ಕತ್ತಿಗಳಿಂದ ಆ ಕುದುರೆಯ ಹೊಟ್ಟೆ ಭಾಗದಲ್ಲಿ ಗೆರೆ ಎಳಿತಾಳೆ, ಅಂದರೆ ಗಾಯ ಮಾಡ್ತಾಳೆ. ಇನ್ನು ಒಬ್ಬ ಋತ್ವಿಕ್ಕು ಆ ಕುದುರೆಯ ಹೊಟ್ಟೆಯಿಂದ ಅದರ ಮೇಧಸ್ಸನ್ನು ತೆಗಿತಾನೆ. ಅಂದರೆ ಹೊಟ್ಟೆ ಭಾಗದಲ್ಲಿದ್ದಂತಹ ಒಂದು ಮಾಂಸದ ಒಂದು ಭಾಗವನ್ನು ತೆಗೆದು ಶಾಸ್ತ್ರಕ್ರಮದಿಂದ ಅದನ್ನು ಬೆಂಕಿಗೆ ಹಾಕ್ತಾರೆ. ಆ ವಪೆ ಬೇಯ್ತಿದ್ದ ಕಾಲದಲ್ಲಿ ರಾಜ ತನ್ನ ಪಾಪ ಪರಿಹಾರಾರ್ಥವಾಗಿ ಅದರ ಹೊಗೆಯನ್ನು ಶಾಸ್ತ್ರ ರೀತಿಯಿಂದ ಮೂಸಿ ನೋಡ್ಕೊಳ್ತಾನೆ. ಸತ್ತೋಗುತ್ತೆ ಕುದುರೆ. ಅಂದರೆ ಅದರ ಹೊಟ್ಟೆ ಭಾಗದಲ್ಲಿದ್ದಂತಹ ಸ್ವಲ್ಪ ಭಾಗವನ್ನು ತೆಗೆದ ಮೇಲೆ ಅದನ್ನು ಏನು ಉಳಿಯೋಕ್ಕೆ ಸಾಧ್ಯ? ಆ ಸತ್ತ ಕುದುರೆಯ ಬೇರೆ ಭಾಗಗಳನ್ನು ಕೂಡ ಆ ಅಗ್ನಿಕುಂಡಕ್ಕೆ ಹಾಕ್ತಾರೆ. ಅದು ಕೂಡ ನಿಧಾನವಾಗಿ ಬೆಂಕಿಯಲ್ಲಿ ಬೇಯ್ಕೊಂಡು ಹೋಗುತ್ತೆ. ಆಗ ಮಾಧವಿಗನ್ಸುತ್ತೆ, 1 ವರ್ಷದವರೆಗೂ ಬೇಕಾದಷ್ಟು ರಾಜ್ಯಗಳನ್ನು ಸುತ್ತಿ ಬಂದಂತಹ ಕುದುರೆಗೆ ಇಂಥ ಸ್ಥಿತಿ ಬಂತಲ್ಲ. ಇಷ್ಟು ಜನರಿಗೆ, ಅಂದರೆ ಸಾವಿರಾರು ಜನರಿಗೆ ಸಂತರ್ಪಣೆ, ದಕ್ಷಿಣೆ, ಉಪಚಾರ ಎಲ್ಲ ಮಾಡಿದ್ನಲ್ಲ ಈ ರಾಜ, ಅದು ತನ್ನ ವಂಶಾಭಿವೃದ್ಧಿಗೆ ಅಥವಾ ಅವನ ಸ್ವರ್ಗ ಪ್ರಾಪ್ತಿಗೆ ಇದು ಎಂಥ ಕಾರ್ಯ ಅಂದ್ಬಿಟ್ಟು ಅವಳಿಗೆ ಒಂದು ರೀತಿಯ ಮನಸ್ಸಿಗೆ ಮರುಕ ಉಂಟಾಗುತ್ತೆ ಆ ಕುದುರೆ ಬಗ್ಗೆ. ಆಗ ಭಾರದ್ವಾಜ ಏನು ಮಾಡ್ತಾನೆ, ರಾಜ ಈಗ ಭೂದಾನವನ್ನು ಮಾಡು ಅಂಥೇಳಿ ಹೇಳ್ತಾನೆ. ಆಗ ದಿವೋದಾಸ ಏನು ಮಾಡ್ತಾನೆ, ತನ್ನ ರಾಜ್ಯದ 4 ದಿಕ್ಕಲ್ಲಿ ಇರ್ತಕ್ಕಂತಹ ದೇಶಗಳಲ್ಲಿ ಕೆಲವು ಭಾಗಗಳನ್ನು ಅಲ್ಲಿದ್ದಂತಹ ಋತ್ವಿಕ್ಕುಗಳಿಗೆ ದಾನವನ್ನಾಗಿ ಕೊಡ್ತಾನೆ. ಆಗ ಆ ಋತ್ವಿಕ್ಕುಗಳು ತಗೊಳ್ತಾರೆ ದಾನ. ಆಮೇಲೆ ಬಂದ್ಬಿಟ್ಟು ಹೇಳ್ತಾರೆ, ರಾಜ ನಾವು ವೇದಾಧ್ಯಯನದಿಂದ ಕಾಲ ಕಳೆಯೋರು, ರಾಜ್ಯಭಾರ ಕ್ರಮ ಇವೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ನೀನು ದ್ರವ್ಯವನ್ನು ಕೊಡು, ದೇಶವನ್ನು ಹಿಂತಗೊಂಡ್ಬಿಡು. ಅಂದರೆ ನಮಗೆ ರತ್ನ, ಸುವರ್ಣ, ಗೋವು ಅಥವಾ ನಿನ್ನ ಕೈಲಾದಷ್ಟು ದುಡ್ಡು ಇವುಗಳನ್ನು ಕೊಡು. ನೀನು ಏನು ಕೊಟ್ಟರು ನಾವು ತೃಪ್ತಿ ಹೊಂದ್ತೀವಿ. ಹಾಗಾಗಿ ನಿನ್ನ ರಾಜ್ಯವನ್ನು ನಾವು ತೊಗೊಂಡ್ರೂ ಕೂಡ ನಾವು ಅದನ್ನು ನಿನಗೆ ಮತ್ತೆ ಹಿಂದಿರುಗಿಸ್ತೀವಿ ಅಂತೇಳಿ ಹೇಳ್ತಾರೆ. ದಿವೋದಾಸ ಸುಮಾರು 10,000 ಗೋವುಗಳನ್ನು ಮತ್ತು 1,000 ಸುವರ್ಣವನ್ನು ಮತ್ತು ಅದರ 4ರಷ್ಟು ಬೆಳ್ಳಿ ನಾಣ್ಯಗಳನ್ನು ಕೂಡ ದಾನವನ್ನು ಮಾಡ್ತಾನೆ. ಆವತ್ತಿನ ಅಶ್ವಮೇಧ ಯಾಗ ಪೂರ್ಣ ಆಗತ್ತೆ. ಮರುದಿವಸ ಪುತ್ರಕಾಮೇಷ್ಟಿ ಯಾಗ.
ಅಥರ್ವ ವೇದದ ಮಂತ್ರಗಳಿಂದ ವಿಧಿಪೂರ್ವಕವಾಗಿ ಆಚರಣೆ ಮಾಡೋಣ ಅಂತ ಭಾರದ್ವಾಜರು ಹೇಳಿರ್ತಾರೆ. ಸರಿ, ಮಾರನೇ ದಿವಸ ಕೂಡ ಹೋಮ ಹವನಗಳು ಪ್ರಾರಂಭ ಆಗುತ್ತೆ. ಋತ್ವಿಕಗಳು ಮಂತ್ರಗಳನ್ನು ಹಾಡಲಿಕ್ಕೆ ಶುರು ಮಾಡ್ತಾರೆ, ಅಂದರೆ ಸಾಮವೇದದೆಲ್ಲ ಹಾಡ್ತಾರೆ. ಯಜ್ಞಕುಂಡದ ಮುಂದೆ ಒಂದು ಬಂಗಾರದ ಕಳಶದಲ್ಲಿ ವಿಶೇಷವಾಗಿ ತಯಾರಿಸಿದ ಪಾಯಸವನ್ನು ಇಟ್ಟಿರ್ತಾರೆ. ಆ ಒಂದು ಕಲಶಕ್ಕೆ ಹೂಹಾರವನ್ನು ಹಾಕಿರ್ತಾರೆ, ಅರಿಶಿನ ಕುಂಕುಮಗಳ ಲೇಪನ ಮಾಡಿರ್ತಾರೆ, ಗಂಧವನ್ನು ಹಚ್ಚಿರ್ತಾರೆ. ದೇವತೆಗಳಿಗೆಲ್ಲರಿಗೂ ಹವಿರ್ಭಾಗವನ್ನು ಅರ್ಪಿಸ್ತಾರೆ. ಆಮೇಲೆ ಪೂರ್ಣಾಹುತಿನೂ ಆಗತ್ತೆ. ಆ ಸಮಯದಲ್ಲಿ ಸೂರ್ಯದ ತುಪ್ಪದಿಂದಾಗಿ ಬೆಂಕಿಯ ಜ್ವಾಲೆ ಬುಗ್ಗಂತ ಮೇಲೆ ಕೇಳುತ್ತೆ. ಆಗ ಭಾರದ್ವಾಜರು ಜೋರಾದ ಧ್ವನಿಯಲ್ಲಿ ಹೇಳ್ತಾರೆ, ಮಹಾರಾಜ ನೋಡು, ಯಜ್ಞಕುಂಡದಲ್ಲಿ ಎಣೆಯಿಲ್ಲದ ಕಾಂತಿ ಇರ್ತಕ್ಕಂತಹ ಒಬ್ಬ ದೊಡ್ಡ ಪುರುಷಾಕೃತಿ ಬಂದಿದ್ದಾನೆ ನೋಡು ಅಂತ. ದಿವೋದಾಸ ಕಣ್ಣನ್ನು ಪಿಳುಕಿಸಿ ನೋಡ್ತಾನೆ. ಬೆಂಕಿ ಹೊರತು ಅವನಿಗೆ ಬೇರೇನೂ ಕಾಣೋದಿಲ್ಲ. ಆದರೆ ಭಾರದ್ವಾಜರು ಹೇಳ್ತಾನೆ ಇರ್ತಾರೆ, ನೋಡು ನೋಡು, ಮಹಾಶಕ್ತಿವಂತನಾದಂತಹ ಕೆಂಪು ಮತ್ತು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿರುವಂತಹ ಆ ದೇವತೆಯನ್ನು ನೋಡು, ಇವನೇ ಯಜ್ಞಪುರುಷ. ಇವನು ಮುಖ ಕೆಂಪಗಿದೆ ನೋಡು, ಒಂದು ಧ್ವನಿ ದುಂದುಬಿ ಥರ ಜೋರಾಗಿದೆ, ಕೂದಲು ಕೂಡ ಸಿಂಹದ ಮೈ ಕೂದಲಂತೆ ಇದೆ. ಈ ದೇವತೆಯನ್ನು ನೋಡು, ನಮಸ್ಕಾರ ಮಾಡು, ಶುಭ ಲಕ್ಷಣಗಳು ಮತ್ತು ದಿವ್ಯವಾದ ಆಭರಣಗಳಿಂದ ಅಲಂಕೃತನಾದ ಈ ಮಹಾಮಹಿಮನಿಗೆ ನಮಸ್ಕಾರ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಭಾರದ್ವಾಜರು ವರ್ಣಿಸ್ತಾ ಇದ್ದಂತಹ ಅಂಥ ಪುರುಷ ಈ ರಾಜನಿಗೆ ಕಾಣೋದೇ ಇಲ್ಲ. ಅವನಿಗೆ ಎಷ್ಟು ನೋಡಿದ್ರೂ ಕೂಡ ಆ ಆಕೃತಿ ಕಾಣಲ್ಲ. ಅವನಿಗೊಂಥರ ದುಃಖ ಉಂಟಾಗೋಗುತ್ತೆ. ದೇವತೆಗಳು ಮಹಾಮಹಿಮರಿಗೆ ಮಾತ್ರ ಕಾಣಿಸ್ತಾರಂತೆ, ಆದರೆ ನನಗೆ ದೇವರು ಕಾಣಲಿಲ್ಲ ಅಂತ ಮುನಿಗಳ ಮುಂದೆ ಹೇಳೋಕ್ಕೆ ಅವನ ಮನಸ್ಸು ಒಪ್ಕೊಳ್ಳೋದಿಲ್ಲ. ದಿವೋದಾಸ ಅಗ್ನಿಗೆ 2 ಕೈಗಳನ್ನು ಮುಗಿದು ನಮಸ್ಕಾರ ಮಾಡ್ತಾನೆ. ನಿಮ್ಮ ದರ್ಶನದಿಂದ ಕೃತಾರ್ಥನಾದೆ ಅಂತ ಸುಮ್ಮನೆ ಹೇಳ್ತಾನೆ. ಇನ್ನು ಭಾರದ್ವಾಜರು ಹೇಳ್ತಾರೆ, ದೇವತೆಗಳು ಆಶೀರ್ವಾದ ಕೊಟ್ಟಂತಹ ಪಾಯಸ ಆ ಕಲಶದಲ್ಲಿದೆ, ಅದನ್ನು ನಿನ್ನ ಹೆಂಡತಿಗೆ ಕೊಡು ಅಂತ ಹೇಳಿದಾಗ ದಿವೋದಾಸ ಭಕ್ತಿಯಿಂದ ಆ ಪಾಯಸದ ಕಲಶವನ್ನು ಎತ್ಕೊಳ್ತಾನೆ. ಸತ್ಯವತಿ ಗಜಗಂಭೀರ ನಡಿಗೆಯಿಂದ ರಾಜನ ಹತ್ತಿರಕ್ಕೆ ಬರ್ತಾಳೆ. ಅವನು ಕೊಟ್ಟ ಕಲಶವನ್ನು ಎತ್ಕೊಂಡು ಪಾಯಸವನ್ನು ಘಟಘಟನೆ ಕುಡಿಯೋಕ್ಕೆ ಶುರು ಮಾಡ್ತಾಳೆ. ಆಗ ಪಾಯಸವನ್ನು ಬೇರೆ ರಾಣಿಯರಿಗೂ ಹಂಚ್ಬೋದು ಮಹಾರಾಜ ಅಂತ ಭಾರದ್ವಾಜರು ಹೇಳ್ತಾರೆ. ಆಗ ದಿವೋದಾಸ ಗಾಬರಿಯಿಂದ ಕೂಗ್ತಾನೆ, ಸತ್ಯ ಸತ್ಯ, ಆ ಕಲಶವನ್ನು ಇಲ್ಲಿ ಕೊಡು, ಎಲ್ಲರಿಗೂ ಕೊಡೋಣ ಅಂತೇಳ್ಬಿಟ್ಟು. ಆದರೆ ಕಲಶ ಇತರ ಚಿಕ್ಕ ರಾಣಿಯರ ಕೈಯಿಂದ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ. ಕೆಲವರಿಗೆ ಒಂದೊಂದು ಗುಟುಕು ಸಿಕ್ಕತ್ತೆ, ಮತ್ತು ಕೆಲವರಿಗೆ ಬರೀ ಹನಿ ಸಿಕ್ಕತ್ತೆ. ಆಗ ರಾಜ ಮಾಧವಿಗೆ ಕೊಡಿ ಅಂತ ಹೇಳ್ತಾನೆ. ಕೊನೆಗೆ ಮಾಧವಿ ಹತ್ತಿರಕ್ಕೆ ಪಾತ್ರೆ ಬರುತ್ತೆ. ಆದರೆ ಅಷ್ಟರಲ್ಲಿ ಆ ಪಾತ್ರೆ ಪೂರ್ಣ ಆಗೋಗಿರುತ್ತೆ. ಅದರಲ್ಲಿ ಒಂದೇ ಒಂದು ಹನಿ ಪಾಯಸ ಕೂಡ ಉಳಿದಿರೋದಿಲ್ಲ. ಯಜ್ಞ ಎಲ್ಲ ಸಾಂಗೋಪಾಂಗವಾಗಿ ನಡೆಯುತ್ತೆ. ಮರುದಿನ ಸ್ನಾನಗೃಹದಲ್ಲಿ ಸುಗಂಧ ಪರಿಮಳವಾದ ನೀರನ್ನು ಮಾಧವಿಗೆ ಮೇಕಲೆಯನ್ನೋಳು ಎರಿತಾ ಇರ್ತಾಳೆ. ಅಂದರೆ ಅವಳು ಒಬ್ಬ ದಾಸಿ. ನಿನ್ನಷ್ಟು ರೂಪ ಸೌಂದರ್ಯ ಇರೋ ಹೆಣ್ಮಗಳನ್ನು ನಾನು ಯಾವತ್ತೂ ಎಲ್ಲೂ ನೋಡಿರಲಿಲ್ಲ ಅಂಥೇಳಿ ಅವಳು ಹೇಳ್ತಾಳೆ. ಒಂದು ಕ್ಷಣ ಮಾಧವಿಗೆ ತನ್ನ ದೇಹ ಸೌಂದರ್ಯದ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಬಿಡು, ನಿನಗೆ ನನ್ನನ್ನು ಹೊಗಳೋದೊಂದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಆಗ ಮೇಖಲ ನಗುತ್ತಾನೆ ಅವಳ ಮೈಗೆ ತಿಕ್ತಾಡ್ತಾಳೆ. ಇನ್ನು ಮಹಾರಾಜರಿಗೆ ಇನ್ನೆಷ್ಟು ಸಂತೋಷ ಆಗುತ್ತೋ ಏನೋ ಅಂತಾಳೆ. ಮಹಾರಾಜ ಅನ್ನೋ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಮಾಧವಿ ಮುಖದಲ್ಲಿ ಒಂದು ರೀತಿಯ ಖಿನ್ನತೆ ತುಂಬಿಕೊಳ್ಳುತ್ತೆ. ಇವತ್ತು ತನ್ನ ಜೊತೆಗೆ ಇರೋಕ್ಕೆ ಅವನು ತನ್ನ ಮನೆಗೆ, ಅಂದರೆ ಸಜ್ಜೆ ಮನೆಗೆ ಬರ್ತಾನೆ. ಹಾಗಾಗಿ ತನಗಿವತ್ತು ವಿಶೇಷ ಶೃಂಗಾರ ಅಂತ ಕೂಡ ಅವಳಿಗೆ ಗೊತ್ತಿರುತ್ತೆ. ಬೇರೆ ಸಮಯ ಆಗಿದ್ದಿದ್ರೆ ಇನಿಯ ಬರ್ತಾನೆ ಅಂತ ತಾನೇ ಸಿಂಗರಿಸ್ಕೊಳ್ತಾ ಇದ್ದೆ. ತನಗಿಷ್ಟವಾದ ಅಲಂಕಾರ, ಇಷ್ಟವಾದ ಆಭರಣಗಳು, ಇನಿಯನಿಗೆ ಇಷ್ಟ ಅಂದ್ಬಿಟ್ಟು ಆ ಬಣ್ಣದ ಉಡುಗೆ ಇವೆಲ್ಲವನ್ನು ಕೂಡ ತಾನು ಧರಿಸ್ಬೋದಾಗಿತ್ತು. ಆದರೆ ಈಗ ಬರ್ತಿರೋ ಈ ದಿವೋದಾಸ ತಾನು ಬಯಸಿದ ಇನಿಯನೂ ಅಲ್ಲ, ಹರಿಯಶ್ವ ಕೂಡ ಅಷ್ಟೇ. ಇವರೆಲ್ಲ ಒಂದೇ ಗುಂಪವರು, ತನ್ನನ್ನು ನಾಶ ಮಾಡಲಿಕ್ಕೆ ಅಂತ ಹುಟ್ಟಿರೋರು ಇವರೆಲ್ಲ ಅಂತ ಅವಳ ಮನಸ್ಸಿಗೆ ಬರುತ್ತೆ. ಇನ್ನು ಮೇಖಲ ತನ್ನ ಅರಸಿಯ ಮೈ ಒರೆಸಿ ಸುಗಂಧ ದ್ರವ್ಯಗಳನ್ನು ಪೂಸ್ತಾಳೆ. ಆ ದ್ರವ್ಯಗಳ ಸುವಾಸನೆಯಿಂದ ಇವಳಿಗೆ ತಲೆ ತಿರುಗೋ ಹಾಗಾಗುತ್ತೆ. ನೀಲಿ ಬಣ್ಣದ ರೇಷ್ಮೆ ಪತ್ತಲ ಉಡಿಸ್ತಾಳೆ. ಕಿವಿಗೆ ಚಂದದ ಒಡವೆಗಳನ್ನು ಧರಿಸಿಸ್ತಾಳೆ. ಕೊರಳಿಗೆ ಕೆಂಪಿನ ಅಟಿಕೆಯನ್ನು ಕೂಡ ಹಾಕ್ತಾಳೆ. ಕೈಗೆ ಹವಳದ ಕಂಕಣಗಳು, ನಡುವಿಗೆ ನವರತ್ನ ಡಾಬು ಇವುಗಳನ್ನು ಹಾಕುವಾಗ ಅವಳಿಗೆ ತುಂಬ ಸಾಕು ಅನಿಸ್ಬಿಡುತ್ತೆ. ಮಾಧವಿಗೆ ಸಾಕು ಬಿಡು ಅಂತಾಳೆ.
ಇಷ್ಟೆಲ್ಲ ಶೃಂಗಾರ ಒಂದು ಕ್ಷಣದಲ್ಲಿ ನೀರ್ಪಾಲಾಗುತ್ತೆ. ರಾಜನಿಗೆ ಬೇಕಾಗಿರೋದು ಈ ಅಲಂಕಾರ ಅಲ್ವೇ ಅಲ್ಲ. ಅವನು ಬಯಸೋದು ಬರೀ ತನ್ನ ದೇಹವನ್ನು. ಆದ್ದರಿಂದ ಇಷ್ಟು ಕಷ್ಟ ಯಾಕೆ ಪಡಬೇಕು? ತಾನು ಬರೀ ಒಂದು ಸೀರೆ ಉಟ್ಟರು ಸಾಕು ಅಂತ ಮಾಧವಿಗೆ ಅನ್ನಿಸ್ತಾ ಇರುತ್ತೆ. ಆ ಸಮಯಕ್ಕೆ ಸರಿಯಾಗಿ ಹೊರಗಡೆ ಯಾವುದೋ ಒಂದು ಮಗು ಅತ್ತ ಸದ್ದು ಅವಳಿಗೆ ಕೇಳುತ್ತೆ. ಕಿಟಕಿ ಹತ್ತಿರಕ್ಕೆ ಹೋಗಿ ಬಗ್ಗೆ ನೋಡ್ತಾಳೆ. ಅಂಗಳದಲ್ಲಿ ಒಂದು ಮಗು ಅಳ್ತಾ ಇರುತ್ತೆ. ಒಬ್ಬ ದಾಸಿ ಸಮಾಧಾನ ಮಾಡ್ತಾ ಇರ್ತಾಳೆ. ದೂರದಲ್ಲಿ ಮಗುವಿನ ಮುಖನೂ ಸರಿಯಾಗಿ ಕಾಣಿಸ್ತು. ಆದರೆ ಇವಳಿಗೆ ತನ್ನ ಮಗ ವಸುಮಂತನನ್ನು ಯಾರಾದರೂ ಎತ್ಕೊಂಡು ಬಂದಿರಬಹುದಾ ಅನಿಸುತ್ತೆ. ಅಮ್ಮ ಎಲ್ಲಿ ಅಂತ ಅವನು ಅಳ್ತಾ ಇದ್ದಾನೋ ಏನೋ ಅಂದ್ಕೊಂಡ್ಬಿಟ್ಟು ಮಾಧವಿ ಏನು ಮಾಡ್ತಾಳೆ, ಮೇಕಲಿಗೆ ಹೇಳ್ತಾಳೆ, ನೋಡು ಆ ಮಗು ಯಾರ್ದು ಅಂತ ನೋಡ್ಕೊಂಡು ಬಾ ಅಂತ. ಮೇಕಲ ಕೂಡ ಕಿಟಕಿಲಿ ಏನಕ್ಕೆ ನೋಡ್ತಾಳೆ, ಅಯ್ಯೋ ಇದು ಆ ದಾಸಿದು, ಮಗುಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಬಹುಶಃ ಅಳ್ತಾ ಇರ್ಬೋದು ಅಂತ ಹೇಳಿಬಿಟ್ಟು ಅವಳು ಮಾಧವಿಗೆ ಕೂದಲನ್ನು ಬಾಚೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಇವಳಿಗನ್ನಿಸ್ತಾ ಇರುತ್ತೆ ಮಾಧವಿಗೆ, ವಸುಮಂತ ಅವನಿಗೀಗ 4-5 ತಿಂಗಳಾಗಿರಬಹುದು. ಈ ಮಗು ಇನ್ನೂ ದೊಡ್ಡವನು, ನನಗೆ ಯಾಕೆ ಅದೆಲ್ಲ ಹೊಳಿಲಿಲ್ಲ? ಆ ವಸುವನ್ನು ಈಗ ಕನಕಾಂಬ್ರಿ ನೋಡ್ಕೊಳ್ತಾ ಇದ್ದಾಳೋ ಇಲ್ವೋ, ಅಥವಾ ಮಹಾರಾಣಿನೇ ಸಾಕ್ತಾ ಇದ್ದಾರೋ? ಅವನಿಗಂತೂ ಅಮ್ಮನ ನೆನಪಂತೂ ಇರೋದಿಲ್ಲ. ಸುಖವಾಗಿ ಬೆಳಿತಾನೆ, ಒಂದಲ್ಲ ಒಂದಿನ ಅವನು ಕೂಡ ಮಹಾರಾಜ ಆಗ್ತಾನೆ, ತನ್ನ ತಂದೆ ಬಾಳದ ಹಾಗೇನೆ ಅವನು ಬಾಳ್ತಾನೆ ಅಂಥೇಳಿ ಅಂದ್ಕೊಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.